ಬಳ್ಳಾರಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಹೊಸಪೇಟೆ ಇದರಲ್ಲಿ SDI FDI ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಈ ಒಂದು ಪೋಸ್ಟ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಬಳ್ಳಾರಿ DCC ಬ್ಯಾಂಕ್ ರಿಕ್ರೂಟ್ಮೆಂಟ್ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಓಪನ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ತುಂಬಾ ಈಜಿ ಇದೆ ಈ ಒಂದು ಅರ್ಜಿ ಸಲ್ಲಿಸೋದು. ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಇದರಲ್ಲಿ ಮೊದಲಿನ ನೋಟಿಫಿಕೇಷನ್ನು ಸಂಪೂರ್ಣವಾಗಿ ನೋಡ್ಕೋಬೇಕಾಗುತ್ತೆ. ನೋಟಿಫಿಕೇಷನ್ ನಿಮಗೆ ನೋಡ್ಕೊಂಡಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವ ಪೋಸ್ಟ್ಗೆ ಯಾವ ಒಂದು ಹುದ್ದೆಗೆ ಏನು ಅಪ್ಲಿಕೇಶನ್ ಫೀಸು, ಕೊನೆ ದಿನಾಂಕ ಎಲ್ಲ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನಿಮಗೆ ನೋಟಿಫಿಕೇಷನ್ ನಿಮಗೆ ಓಪನ್ ಮಾಡಿದ್ದೇನೆ. ನೋಟಿಫಿಕೇಷನ್ ಓದಿದ ನಂತರ ನೀವು ಈ ಒಂದು ಅಪ್ಲಿಕೇಶನ್ ಹಾಕೋಬೇಕು. ಯಾವುದೇ ಒಂದು ನೋಟಿಫಿಕೇಷನ್ ಇರಲಿ ಮೊದಲೇ ಅದು ಸೂಚನೆ ಏನಿದೆ ಅದೆಲ್ಲ ಸರಿಯಾಗಿ ನೋಡಿಕೊಂಡು ತಿಳ್ಕೊಂಡ ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕು. ನಾನು ಕೂಡ ಒಂದು ಸಲ ಓದ್ಕೊಂಡು ನೋಡ್ಕೊತಾ ಇದ್ದೀನಿ ಪ್ರಕಟಣೆ ಏನೇನು ಕೊಟ್ಟಿದ್ದಾರೆ ಅಂತ. ಮತ್ತು ಹೋಮ್ ಪೇಜಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆ, ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಸೇವೆಗಳು ಸರ್ವಿಸ್ ಅಂತ. ಇಲ್ಲಿ ಅರ್ಜಿ ನೋಂದಣಿ ಇಲ್ಲಿ ಕ್ಲಿಕ್ಕಿಸಿ ಅಂತ ಒಂದು ಆಪ್ಷನ್ ಇದೆ. ಮೊದಲಿಗೆ ನಾವು ನೋಂದಣಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆದ ನಂತರ ಲಾಗಿನ್ಗೆ ಬರುತ್ತೆ. ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ವೀಕೃತಿ ಅಧಿಸೂಚನೆ ಓದಿ ಅರ್ಥೈಸಿಕೊಂಡಿದ್ದಾರೆ ಅಂತ ಕೇಳುತ್ತೆ. ನೋಡಿ, ನೋಟಿಫಿಕೇಷನ್ ಓದ್ಕೊಂಡಿರಲ್ಲ ಅಂತ ಕೇಳುತ್ತೆ. ಓದ್ಕೊಂಡಿವಿ ಅಂತ ಎಸ್ ಅಂತ ಕೊಡಬೇಕು. ಕೊಟ್ಟ ನಂತರ ಅಭ್ಯರ್ಥಿಯ ಹೆಸರು ಅಂತಿದೆ, ಅಂಕಪಟ್ಟಿಯಲ್ಲಿರುವಂತೆ ಹಾಕಬೇಕು. SLCನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಲ್ಲಿ ಹೆಸರನ್ನು ಫಿಲ್ ಮಾಡ್ತಾ ಹೋಗಬೇಕು. ಎಕ್ಸಾಕ್ಟ್ ನಿಮಗೆ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯೇ ತುಂಬಬೇಕು. ಆಧಾರ್ ಕಾರ್ಡಲ್ಲಿ ಬೇರೆ ಇದ್ದರೆ ಆ ರೀತಿಯೇ ತುಂಬಬಾರ್ದು. SLC ಪ್ರಕಾರನೇ ನೀವು ತಂದೆ ಹೆಸರು, ತಾಯಿ ಹೆಸರು, ಅಭ್ಯರ್ಥಿ ಹೆಸರನ್ನು ಫಿಲ್ ಮಾಡಬೇಕು. ಮತ್ತು ಡೇಟ್ ಆಫ್ ಬರ್ತ್ ಕೂಡ ಅಷ್ಟೇ SLC ಪ್ರಕಾರನೇ ನೀವು ಫಿಲ್ ಮಾಡಬೇಕು. ಯಾವುದೇ ರೀತಿ ಆಧಾರ್ ಕಾರ್ಡ್ ನೋಡಿಕೊಂಡು ನೀವು ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತನ್ನು ಹಾಕಬಾರ್ದು. ಅದಾದ ನಂತರ ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಂತ ಕೇಳ್ತಾ ಇದೆ. HK ಭಾಗದವ್ರು ಹೌದಲ್ಲ ಅಂತ ಕೇಳುತ್ತೆ. ಹೌದು ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮ್ಯಾನೇಜರ್ ಮತ್ತು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಕೇಳುತ್ತೆ. ಪೋಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಮೀಸಲಾತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ FD ಅಥವಾ ಮ್ಯಾನೇಜರ್ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇರೋದು, ಹಾಗಾಗಿ ಮ್ಯಾನೇಜರ್ ಆರ್ FD ಅಂತ ತೊಗೊಂಡಿನಿ. ಮೀಸಲಾತಿ SC ST OBC 2A 2B 3D ಯಾವುದಿದೆ ನಿಮ್ಮದು ಅದನ್ನು ನೋಡಿಕೊಂಡು ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು. ಮೀಸಲಾತಿಯಲ್ಲಿ ನೀವು ಏನಾದರೂ ರಾಂಗ್ ಮಾಡಿದರೆ ನಾಳೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ಸರಿಯಾದ ಒಂದು ಮೀಸಲಾತಿಯನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದರ ನಂತರ ಲಿಂಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲ್ ಆರ್ ಫೀಮೇಲ್ ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಅಷ್ಟೇ ಮಿಸ್ಟೇಕ್ ಮಾಡಬಾರ್ದು. ಮಿಸ್ಟೇಕ್ ಆದರೆ ನಿಮಗೆ ಮುಂಬರುವ ವೆರಿಫಿಕೇಷನಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಅದರಂತರ ಹುಟ್ಟಿದ ಡೇಟ್ ಆಫ್ ಬರ್ತ್ ಕೇಳುತ್ತದೆ. ನಿಮಗೆ SLC ಪ್ರಕಾರ ಒಂದು ಡೇಟ್ ಆಫ್ ಬರ್ತನ್ನು ನೀವು ಹಾಕೋಬೇಕಾಗುತ್ತೆ. DOB ಆಧಾರ್ ಕಾರ್ಡ್ನಲ್ಲಿ ಕೆಲವು ಸ್ವಲ್ಪ ತಪ್ಪಿರುತ್ತೆ, ಹಾಗಾಗಿ SLC ಪ್ರಕಾರನೇ ನಾವು ಹಾಕೋಬೇಕು. ಅದಾನಂತರ ದೈಹಿಕವಾಗಿ ಅಂಗವಿಕಲ ವ್ಯಕ್ತಿ ಅಂತ ಕೇಳುತ್ತೆ, ಹ್ಯಾಂಡಿಕ್ಯಾಪ್ಟ್ SR ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ಇಮೇಲ್ ID ಕೇಳ್ತಾ ಇದೆ. ಚಾಲ್ತಿಯಲ್ಲಿರುವಂಥ ಒಂದು ಇಮೇಲ್ ಐಡಿಯನ್ನು ಹಾಕೋಬೇಕಾಗುತ್ತೆ. ರನ್ನಿಂಗ್ ಇವಾಗ ನಿಮ್ಮ ಮೊಬೈಲ್ನಲ್ಲಿ ಯಾವುದೋ ಒಂದು ಇಮೇಲ್ ID ಸೈನ್ ಇನ್ ಆಗಿರುತ್ತೆ ಅದೇ ಒಂದು ಇಮೇಲ್ ಐಡಿಯನ್ನು ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಕನ್ಫರ್ಮೇಷನ್ ಕೇಳುತ್ತೆ, 2 ಸಲ ಇಮೇಲ್ ಐಡಿನ ಎಂಟರ್ ಮಾಡ್ಕೊಳ್ಳಿ. ಇಮೇಲ್ ID 2 ಸಲ ಹಾಕಿದ ನಂತರ ಮತ್ತೆ ನಿಮಗೆ ಕೆಳಗಡೆ ಮೊಬೈಲ್ ನಂಬರ್ ಕೇಳುತ್ತೆ. ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಇವಾಗ ನಿಮ್ಮ ಮೊಬೈಲಲ್ಲಿ ಯಾವ ಸಿಮ್ ಇರುತ್ತೋ ಅದೇ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ಬೇರೆದು ಕೊಡೋಕೆ ಹೋಗ್ಬೇಡಿ. ಏನೇ ಒಂದು ಅಪ್ಡೇಟ್ ಇರಲಿ ಬ್ಯಾಂಕಿಂದು SMS ಮುಖಾಂತರ ಮೇಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾರೆ. ಮೊಬೈಲ್ ನಂಬರ್ ಹಾಕಿದ ನಂತರ ಮತ್ತೊಮ್ಮೆ ಮೊಬೈಲ್ ನಂಬರ್ ಕನ್ಫರ್ಮೇಷನ್ ಕೇಳುತ್ತೆ. 2 ಸಲ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ಮೊಬೈಲ್ಗೆ ಮತ್ತು ಇಮೇಲ್ಗೂ ಒಂದೇ OTP ಬರೋದು ನೋಡಿ. ನಿಮ್ಮ ಮೊಬೈಲ್ ಮತ್ತು ಸಂಖ್ಯೆ ಇಮೇಲ್ ಐಡಿಗೆ OTP ಕಳಿಸಲಾಗಿದೆ, ದಯವಿಟ್ಟು ಎಂಟರ್ ಮಾಡಿ ಅಂತ. ಸೊ ಮೊಬೈಲ್ಗೂ ಇಮೇಲ್ಗೂ ಒಂದೇ OTP ಬಂದಿರುತ್ತೆ. ಆ ಒಂದೇ OTPನ ಇಲ್ಲಿ ಹಾಕಬೇಕಾಗುತ್ತೆ. ಕೆಲವು ಸಲ ಮೊಬೈಲಿಗೆ ಬಂದಿರುತ್ತೆ OTP, ಇನ್ನೊಂದು ಸಲ ಇಮೇಲಿಗೆ ಬಂದಿರೋದಿಲ್ಲ, ಸರ್ವರ್ ಬಿಜಿ ಇರೋ ಕಾರಣಕ್ಕೆ. 2ರಲ್ಲಿ ಒಂದಕ್ಕೂ ರಿಸೀವ್ ಆಗೇ ಇರುತ್ತೆ OTP. ಬಂದಿರುವಂಥ OTPಯನ್ನು ಹಾಕಿ ನೀವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ರಿಜಿಸ್ಟ್ರೇಷನನ್ನು ಸಕ್ಸಸ್ಫುಲ್ಲಾಗಿ ಬರುತ್ತೆ. ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಈ ಒಂದು ಇಮೇಲ್ ಐಡಿಗೆ ಅಥವಾ ಮೊಬೈಲ್ ಮೆಸೇಜಿಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ಆ ಒಂದು ನಂಬರನ್ನು ಮತ್ತೆ ನೀವು ಹಾಕಿ ಲಾಗಿನನ್ನು ಮಾಡ್ಕೋದಿರುತ್ತೆ. ನೋಡಿ, ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀನಿ OTP ಹಾಕಿ ನಾನು. ರಿಜಿಸ್ಟ್ರೇಷನ್ ಅಂತ ಕೊಟ್ಟ ನಂತರ ಸ್ವಲ್ಪ ವೇಟ್ ಮಾಡಬೇಕು, ಲೋಡಿಂಗ್ ತೊಗೊಳುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಹ್ಯಾಸ್ ಬಿನ್ ಸೆಂಟ್ ಯುವರ್ ಮೊಬೈಲ್ ಆ್ಯಂಡ್ ಇಮೇಲ್ ID ಅಂತ ಕೊಟ್ಟಿದ್ದಾರೆ. ಮೊಬೈಲ್ಗೆ ಮತ್ತು ಇಮೇಲ್ ಐಡಿಗೆ ನಿಮಗೆ ರಿಜಿಸ್ಟ್ರೇಷನ್ ನಂಬರನ್ನು ಕಳಿಸಿದ್ದೀವಿ ಅಂತ ಆ ಒಂದು ನಂಬರನ್ನು ನೋಡಿಕೊಂಡು ಇಲ್ಲಿ ಮತ್ತೆ ನೋಂದಣಿ ಸಂಖ್ಯೆಯನ್ನು ಹಾಕಬೇಕು. ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಹಾಗೆ ಲಾಗಿನನ್ನು ಮಾಡ್ಕೋಬೇಕಾಗುತ್ತೆ. ಬಂದಿರುವಂಥ ರಿಜಿಸ್ಟ್ರೇಷನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡ ನಂತರ ನಿಮಗೆ ಉದ್ಯೋಗ ಅರ್ಜಿ ಪ್ರಥಮ ದರ್ಜೆ ಸಹಾಯಕ ಅಂತ ನಾವು ಯಾವುದು ಸೆಲೆಕ್ಟ್ ಮಾಡಿರುತ್ತೋ ಅದು ನಿಮಗೆ ಶೋ ಆಗುತ್ತೆ. ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರ್, ಇಮೇಲ್ ID ಶೋ ಆಗುತ್ತೆ. ಸರಿದೆ ಅಂತ ಒಂದು ಸಲ ನೋಡ್ಕೊಳ್ಳಿ. ಮತ್ತು ಅಗತ್ಯ ಮಾಹಿತಿಯನ್ನು ಒದಗಿಸುವ ಮೂಲಕ ಅಭ್ಯರ್ಥಿ ಎಲ್ಲ ಕ್ಷೇತ್ರಗಳು ಸರಿಯಾಗಿ ಭರ್ತಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಸೂಚನೆ ಓದ್ಕೊಳ್ಳಿ. ಅಭ್ಯರ್ಥಿಯ ವಿವರಗಳು ಕೇಳ್ತಾ ಇದೆ. ಇಲ್ಲಿ ಮೊದಲಿಗೆ ರಿಲಿಜನ್ ಕೇಳ್ತಾ ಇದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಸಿಖ್, ಬೌದ್ಧ ಅಂತ ಬಂದಿದೆ. ಸೊ ನಿಮ್ದು ಯಾವುದಿದೆ ಅದನ್ನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ.
ಅದಾದ ನಂತರ ಜಾತಿ ಹೆಸರು ಕೇಳ್ತಾ ಇದೆ. ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದಲ್ಲಿ ಏನು ಮೆನ್ಷನ್ ಆಗಿದೆ ಹೆಸರು, ಅದೇ ಹೆಸರನ್ನು ಎಕ್ಸಾಕ್ಟಾಗಿ ಇಲ್ಲಿ ಹಾಕೋಬೇಕಾಗುತ್ತೆ ನೋಡಿಕೊಂಡು. ಇಲ್ಲಿ ಲಿಂಗ ಆಟೋಮೆಟಿಕ್ ಜೆಂಡರ್ ಸೆಲೆಕ್ಟ್ ಆಗಿದೆ. ಅದಾದ ನಂತರ ಮತ್ತು ಇಲ್ಲಿ ಆಧಾರ್ ಸಂಖ್ಯೆ ಕೇಳ್ತಾ ಇದೆ. ಆಧಾರ್ ಸಂಖ್ಯೆಯನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಮತ್ತು ತಂದೆ ತಾಯಿ ಪೋಷಕರ ಪತ್ನಿ ಹೆಸರು ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಮ ತಂದೆ ಹೆಸರು ಹಾಕ್ಕೊಳ್ಳಿ, ಮದುವೆ ಆಗಿದ್ದರೆ ಗಂಡನ ಹೆಸರು ಹಾಕ್ಕೊಳ್ಳಿ. ಸರಿಯಾದ ರೀತಿಯಲ್ಲಿ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಹೆಸರು, ಅದೇ ರೀತಿ ಹೆಸರು ಹಾಕ್ಕೊಳ್ಳಿ, ತಂದೆ ಹೆಸರು. ಅದಾದ ನಂತರ ತಾಯಿ ಹೆಸರನ್ನು ನೋಡಿ, ತಂದೆ ತಾಯಿಯ ಒಂದು ಉದ್ಯೋಗ ಕೇಳ್ತಾ ಇದೆ. ತಂದೆ ತಾಯಿ ಪೋಷಕರು ಪತಿ ಏನು ಉದ್ಯೋಗ ಮಾಡ್ತಾರೆ ಆ ಒಂದು ಉದ್ಯೋಗದ ಹೆಸರನ್ನು ಹಾಕ್ಕೊಳ್ಳಿ. ಉದ್ಯೋಗ ಹಾಕೋ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಇವಾಗ ಕಾಯಂ ವಿಳಾಸ ಮತ್ತು ಪತ್ರ ವ್ಯವಹಾರ ವಿಳಾಸ ಕೇಳ್ತಾ ಇದೆ. ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ಸನ್ನು ನಿಮಗೆ ಕಮ್ಯುನಿಕೇಷನ್ ಅಡ್ರೆಸ್ ಕೇಳ್ತಾ ಇದೆ. ಮೊದಲಿಗೆ ಕಾಯಂ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ. ಅದನ್ನು ಕೆಳಗಡೆ ಒಂದು ಪತ್ರ ವ್ಯವಹಾರ ಮತ್ತು ವಿಳಾಸ ಎರಡೂ ಒಂದೇ ಆಗಿದ್ದರೆ ಟಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಮೊದಲು ನಿಮ್ಮದು ಕಾಯಂ ವಿಳಾಸ ಎರಡೂ ಒಂದೇ ಆಗಿದ್ದರೆ ಅದನ್ನು ಟಿಕ್ ಮಾಡ್ಕೋಬೇಕಾಗುತ್ತೆ. ಪತ್ರ ವ್ಯವಹಾರ ವಿಳಾಸ ಮತ್ತು ಕಾಯಂ ವಿಳಾಸ ಎರಡೂ ಕೂಡ ಆಟೋಮೆಟಿಕ್ ಆಗಿ ಫಿಲ್ ಆಗಿ ಹೋಗುತ್ತೆ. ಎರಡೂ ಒಂದೇ ಇದೆ ಅಡ್ರೆಸ್ಸು. ಹಾಗಾಗಿ ನಾನು ಮೊದಲಿಗೆ ಕಾಯಂ ವಿಳಾಸನ ಫಿಲ್ ಮಾಡ್ತಾಯಿದ್ದೀನಿ. ಫಿಲ್ ಮಾಡ್ಕೊಂಡು ಲಾಸ್ಟಲ್ಲಿ ಅದು ಟಿಕ್ ಮಾಡ್ಕೊಂಡ್ಬಿಡ್ತೀನಿ. ಅದನ್ನೇ ಪತ್ರ ವ್ಯವಹಾರಕ್ಕಾಗಿ ಆಟೋಮೆಟಿಕ್ಕಾಗಿ ಅದು ಫಿಲ್ ಆಗೋಗುತ್ತೆ. ಮೊದಲಿಗೆ ಬೀದಿ ಸಂಖ್ಯೆ, ವಿಳಾಸ, ಒಂದು ಅಡ್ರೆಸ್, ಸ್ಟ್ರೀಟು, ವಾರ್ಡ್ ನಂಬರು, ಅದೇನಿದೆ ನಿಮ್ಮದು ಒಂದು ಆಧಾರ್ ಕಾರ್ಡ್ನಲ್ಲಿ ಸಂಪೂರ್ಣವಾದ ಅಡ್ರೆಸ್ಸನ್ನು ಇರುತ್ತಲ್ಲ ಆ ಒಂದು ಅಡ್ರೆಸ್ಸನ್ನು ಇಲ್ಲಿ ನೀವು ಫಿಲ್ ಮಾಡ್ಕೊಂಬಿಡಿ. ಸಂಪೂರ್ಣ ಅಡ್ರೆಸ್ಸನ್ನು ಫಿಲ್ ಮಾಡಿದ್ದೀನಿ ನೋಡಿ. ನಿಮ್ಮ ಪ್ರಕಾರ ಪತ್ರ ವಿಳಾಸ ಒಂದೇ ಆಗಿದೆ, ಟಿಕ್ ಮಾಡಿ ಅಂತ ಟಿಕ್ ಮಾಡ್ಕೊಂಡಿದ್ದೀನಿ. ಆಟೋಮೆಟಿಕ್ಕಾಗಿ ಪತ್ರ ವ್ಯವಹಾರದ ಒಂದು ಅಡ್ರೆಸ್ಸು ಫಿಲ್ ಆಗಿದೆ. ಅದಾನಂತರ ಇಮೇಲ್ ಐ ಡಿ ಆಟೋಮೆಟಿಕ್ ತೋರಿಸ್ತಾ ಇದೆ. ಆನಂತರ ಪರ್ಯಾಯ ಇಮೇಲ್ ಐ ಡಿ, ಅಲ್ಟರ್ನೇಟಿವ್ ಇಮೇಲ್ ಐ ಡಿ ಕೇಳ್ತಾ ಇದೆ. ಮತ್ತೊಂದು ಇಮೇಲ್ ಐ ಡಿಯನ್ನು ಹಾಕ್ಕೊಳ್ಳಿ. ಹಾಕೊಂಡ ನಂತರ ಮತ್ತೆ ಕೆಳಗಡೆ ನಿಮಗೆ ಯೋಜನಾ ನಿರಸಿತರು ಅಂತ ಕೇಳ್ತದೆ, ಹೌದೋ ಅಲ್ಲ ಅಂತ ಕೇಳ್ತಾ ಇದೆ. ಯೋಜನಾ ನಿರಸಿತರು ನೀವು ಆಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡಿ, ಅದಿಲ್ಲ ಅಂದರೆ ಇಲ್ಲ ಅಂತಲೇ ಹಾಕ್ಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಹೌದು ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತ. ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಮೀಡಿಯಮ್ ಹೌದು ಅಂತ ಹಾಕ್ಕೊಳ್ಳಿ, ಇಲ್ಲಂದರೆ ಇಲ್ಲ ಅಂತಲೇ ಹಾಕ್ಕೊಳ್ಳಿ. ಕಂಪ್ಯೂಟರ್ ಜ್ಞಾನ ಇದ್ದರೆ ಕಂಪ್ಯೂಟರ್ ಜ್ಞಾನ ಇದೆ ಅಂತ ಹಾಕ್ಕೊಳ್ಳಿ, ಕಂಪ್ಯೂಟರ್ ಜ್ಞಾನ ಇಲ್ಲ ಅಂದರೆ ನಿಮಗೆ ಇಲ್ಲ ಅಂತಲೇ ಹಾಕೋಬೇಕಾಗುತ್ತೆ. ನೀವು ಏನು SR ಹಾಕ್ತೀರಾ ಅದು ತುಂಬ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಯಾಕಂದರೆ ಹೌದು ಅಂತ ಕೊಟ್ಟ ಮೇಲೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸರ್ಟಿಫಿಕೇಟ್ ಕೇಳಬೇಕಾಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ವಿದ್ಯಾರ್ಥಿ ಎನಿ ಡಿಗ್ರಿ PUC ನಿಮ್ದು ಏನು ಮುಗಿದಿದೆ ಅದನ್ನು ಹಾಕ್ಕೊಳ್ಳಿ. ಪದವಿ ಹೆಸರು ಕೇಳ್ತಾ ಇದೆ. ನೀವೇನು ಓದಿರ್ತೀರ, ಏನು ಹಾಕಿರ್ತೀರ ಅಲ್ಲಿ ನಿಮಗೆ ಕೋರ್ಸ್ ನೇಮ್ ಕೇಳುತ್ತೆ. ಡಿಗ್ರಿ ಎನಿ ಡಿಗ್ರಿ ಅಂದರೆ ಡಿಗ್ರಿಯಲ್ಲಿ ಯಾವುದು BCom, BA, BSc, ಸಿವಿಲ್ ಇಂಜಿನಿಯರಿಂಗ್ ಈ ರೀತಿ ಯಾವುದಿದೆ ಅದನ್ನು ನೀವು ಹಾಕೋಬೇಕಾಗುತ್ತೆ. PUC ಇದ್ದರೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವುದಿದೆ ಅದನ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ. PUC ಪೋಸ್ಟ್ ಮೇಲೆ ಹಾಕ್ತಾಯಿದ್ರೆ ಡಿಗ್ರಿ ಮೇಲೆ ಹಾಕ್ತಾಯಿದ್ವಿ. ಹಾಗಾಗಿ ನಾವು ಈ ಒಂದು ವಿದ್ಯಾರ್ಥಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿದರೆ BE ಸಿವಿಲ್ ಇಂಜಿನಿಯರ್ ಅದನ್ನು ಹಾಕಿದ್ವಿ. ವಿಶ್ವವಿದ್ಯಾಲಯ ಹೆಸರು ಕೇಳ್ತಾ ಇದೆ. ಯೂನಿವರ್ಸಿಟಿ ನೇಮು, ಯಾವ ಒಂದು ಯೂನಿವರ್ಸಿಟಿ ಇದೆ ಆ ಒಂದು ಯೂನಿವರ್ಸಿಟಿ ಹೆಸರನ್ನು ಇಲ್ಲಿ ಹಾಕ್ಕೊಳ್ಳಿ. ಯೂನಿವರ್ಸಿಟಿ ಹಾಕಿದ ನಂತರ ಮತ್ತು ವಿದ್ಯಾರ್ಥಿ ಯೋಜನೆ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಸೆಮಿಸ್ಟರ್ ವೈಸು ಮತ್ತು ಹಳೆಯ ಹೊಸ ಪಠ್ಯಕ್ರಮ ಅಂತ ಕೇಳ್ತಾ ಇದೆ. ಸೆಮಿಸ್ಟರ್ ಇದ್ದರೆ ಸೆಮಿಸ್ಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಯ ಫಲಿತಾಂಶ ಉತ್ತೀರ್ಣ ಅಂತ ತೊಗೊಳ್ಳಿ. ಕನ್ನಡ ಭಾಷೆ ಓದಲು ಬರೆಯಲು ಬರುತ್ತಾ, ಮಾತಾಡಲು ಅಂತ ಕೇಳಿದ್ರೆ ಟಿಕ್ ಮಾಡ್ಕೊಳ್ಳಿ. ನೀವು ಉದ್ಯೋಗದಲ್ಲಿದ್ದೀರಾ ಅಂತ ಕೇಳುತ್ತೆ, ಇದ್ದರೆ ಹೌದು ಅಂತ ಹಾಕಿ, ಇಲ್ಲಂತ ಹಾಕಿ. ಮತ್ತು ಭಾರತೀಯ ಪ್ರಜೆ ಎಸ್ ಅಂತ ತೊಗೊಳ್ಳಿ. ತೊಗೊಂಡು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಪ್ರಿವ್ಯೂ ಆಗುತ್ತೆ. ಇಷ್ಟೊತ್ತು ಏನು ಫಿಲ್ ಮಾಡಿದ್ವಿ ನಾವು ಅದನ್ನೆಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ. ಏನೇನು ಫಿಲ್ ಮಾಡಿದಿರಿ, ಏನಾದ್ರು SR ಕೊಟ್ಟಿದ್ದೀರಾ, ನೀವು ಏನು ಮಾಡಿದ್ದೀರಾ ಎಲ್ಲನೂ ಇಲ್ಲಿ ನಿಮಗೆ ಪ್ರಿವ್ಯೂ ಆಗಿ ತೋರಿಸುತ್ತೆ. ಎಲ್ಲನೂ ಸರಿಯಾಗಿದೆಯಾ ಅಂತ ಒಂದು ಸಲ ರೀಚೆಕ್ಕನ್ನು ಮಾಡ್ಕೋಬೇಕು ಕೇರ್ಫುಲ್ಲಾಗಿ. ಏನಾದರೂ ಮಿಸ್ಟೇಕ್ ಆದರೆ ನಿಮಗೆ ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶ ಇರುತ್ತೆ. ಪ್ರಿವ್ಯೂನಲ್ಲಿ ನಿಮಗೆ ಏನು ಮಿಸ್ಟೇಕ್ ಇಲ್ಲ, ಎಲ್ಲನೂ ಸರಿಯಾಗಿದೆ ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ಹೋಗಬೇಕಾಗುತ್ತೆ. ನೋಡಿ ಎಡಿಟ್ ಆಪ್ಷನ್ ಕೂಡ ಇದೆ. ಮತ್ತು ಏನಿಲ್ಲ ಅಂದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇವಾಗ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವ ಒಂದು ಸ್ಟೆಪ್ಪಿಗೆ ಬಂದಿದ್ದೀವಿ. ಏನೇನು ನಿಮ್ಮ ಹತ್ರ ಡಾಕ್ಯುಮೆಂಟ್ ಒರಿಜಿನಲ್ ಇದ್ದಾವೋ ಅವೆಲ್ಲನೂ ಒರಿಜಿನಲ್ PDF, JPG ಅಥವಾ PNG ಫಾರ್ಮೆಟಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ 3 ಥರ ಅವಕಾಶ ಕೊಟ್ಟಿದ್ದಾರೆ. JPG ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೋದು, ಅಥವಾ PNGನಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು, ಮತ್ತು PDF ಕೂಡ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾವುದರಲ್ಲೂ ಕೂಡ ನೀವು ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಬೋದು. ನಾನು ಎಲ್ಲನೂ ಇವಾಗ ಸ್ಕ್ಯಾನ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಕಂಪ್ಯೂಟ್ರಲ್ಲಿ ಸ್ಕ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಅಂದರೆ ನಮ್ಮ ಹತ್ರ ಪ್ರಿಂಟರ್ ಇದೆ, ಸ್ಕ್ಯಾನ್ ಮಾಡ್ಕೊಂಡು. ನೀವು ಪ್ರಿಂಟ್ ನಿಮ್ಮ ಹತ್ರ ಇಲ್ಲ, ಮೊಬೈಲಲ್ಲಿ ಅಪ್ಲೈ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಫೋಟೋ ತಗೊಳ್ಳಿ. ಡಾಕ್ಯುಮೆಂಟ್ದು ಕ್ರ್ಯಾಪು ಸೈಜ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಫೋಟೋ, ಸೈನು, SLC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಕ್ಯಾಶ್ ಇನ್ಕಮು, 370 ಏನೇ ಇರಲಿ ಫೋನ್ನಲ್ಲಿ ಕರೆಕ್ಟಾಗಿ ಫೋಟೋ ತಗೊಂಡಿರಿ. ಅದನ್ನು ಕೂಡ 500 KB 300 KB ಒಳಗಡೆ ಇರಬೇಕಂತೇಳಿ ಕೊಟ್ಟಿದ್ದಾರೆ ನೋಡಿ. 50 KB 500 KB ಒಳಗಡೆ ಕೊಟ್ಟಿದ್ದಾರೆ. ಕೆಲವೊಂದು ಡಾಕ್ಯುಮೆಂಟ್ 250 KB ಒಳಗಡೆ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ KB ಆ ಒಂದು KB ಒಳಗಡೆ ನೀವು ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ. KB ಹೆಚ್ಚಿಗಾದರೆ ನಿಮಗೆ ಕೆಲವೊಂದು ಆ್ಯಪ್ ಇರ್ತವೆ, ಆ ಆ್ಯಪ್ ಮುಖಾಂತರ KBನ ರಿಡ್ಯೂಸ್ ಮಾಡ್ಕೊಳ್ಳಿ. ರಿಡ್ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಒಂದು ಫೈಲನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ ನಾನು ಎಲ್ಲ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಪ್ರೊಫೈಲ್ಗೆ ಬರುತ್ತೆ ನೋಡಿ. ನೀವೇನು ಮಾಡಿರ್ತೀರಿ ಇಷ್ಟೊತ್ತು ಅದೆಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ. ಮತ್ತು ಪೇಮೆಂಟ್ ಕೂಡ ತೋರಿಸ್ತಾ ಇದೆ. SC ST ಅವರಿಗೆ ಜನರಲ್ಗೆ ಎಷ್ಟು ಪೇಮೆಂಟ್ ಇರಬೇಕು ಅಷ್ಟು ನಿಮಗೆ ಇಲ್ಲಿ ಶೋ ಆಗುತ್ತೆ. ಆ ಒಂದು ಪೇಮೆಂಟನ್ನು ನೀವು ಪೇ ಮಾಡಬೇಕು. ಪ್ರೊಸೀಡ್ ಟು ಪೇಮೆಂಟ್ ಅನ್ನೋ ಆಪ್ಷನ್ ಇದೆ ನೋಡಿ ಕೆಳಗಡೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ.
ಮತ್ತು ಇಲ್ಲಿ ಸೂಚನೆ ಕೂಡ ಕೊಟ್ಟಿದೆ. ಅಭ್ಯರ್ಥಿಗಳ ನೇಮಕಾತಿ ಅರ್ಜಿ ಶುಲ್ಕವನ್ನು ಯಶಸ್ವಿಯಾಗಿ ಪಾವತಿಸಿದ ನಂತರ 48 ಗಂಟೆಗಳ ನಂತರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ. ಪೇಮೆಂಟ್ ಆದ ನಂತರ ಸ್ಟೇಟಸ್ ಸಕ್ಸಸ್ಫುಲ್ ಆದ ನಂತರ ನಿಮಗೆ 48 ಗಂಟೆ ನಂತರ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. 2 ದಿನ ಬಿಟ್ಟು ನೀವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಕೆಲವು ಸಲ ಆಟೋಮೆಟಿಕ್ಕಾಗಿ ಬರುತ್ತೆ. ಪೇಮೆಂಟ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆದ ನಂತರ ಕೆಲವು ಸಲ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ಬರುತ್ತೆ ನಿಮಗೆ. ನಾನು ಪೇಮೆಂಟನ್ನು ಮಾಡ್ತಾ ಇದ್ದೀನಿ. 500 ರೂಪಾಯಿ ಇದೆ SC/ST ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಪೇಮೆಂಟನ್ನು ಮಾಡ್ತಾಯಿದ್ದೀನಿ. ಗೂಗಲ್ ಪೇ, ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಎಲ್ಲನೂ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಯಾವುದರಲ್ಲಿ ಬೇಕಾದ್ರೂ ಕೂಡ ಈಸಿ ಮಾಡ್ಕೋಬೋದು. UPIನೇ ಬೆಸ್ಟ್ ಅಂತ ಹೇಳ್ತೀನಿ. UPI QR ಕೋಡ್ ಶೋ ಆಗುತ್ತೆ ನಿಮಗೆ. ಆ ಒಂದು QR ಕೋಡನ್ನು ಪೇ ಮಾಡಿ ನೀವು ಪೇಮೆಂಟನ್ನು ಮಾಡ್ಬೋದು. ಪೇಮೆಂಟ್ ಆದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ. ಡೌನ್ಲೋಡ್ ಅಪ್ಲಿಕೇಶನ್ PDF ಅಂತ ಬಂದಿದೆ. ಪೇಮೆಂಟ್ ಆಗಿದೆ ಸಕ್ಸಸ್ಫುಲ್ ಆಗಿ. ಇವಾಗ ನಿಮಗೆ ಈ ಒಂದು PDF ಬಂದಿದೆ. ಡೌನ್ಲೋಡನ್ನು ಮಾಡ್ಕೋಬೋದು. ಕೆಲವು ಸಲ ಏನಾದರೂ ಪೆಂಡಿಂಗ್ ಇದ್ದರೆ 48 ಗಂಟೆ ನಂತರ ನೀವು ಈ ಒಂದು PDF ನಿಮಗೆ ಸಿಗುತ್ತೆ ಅಂತ ಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಇನ್ಸ್ಟೆಂಟಾಗಿ ನಿಮಗೆ ಈ ಕೂಡ ಬಂದಿದೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಕಾಪಿಯನ್ನು ಪ್ರಿಂಟ್ ತೆಗೆದುಕೊಳ್ಳಿ, ಇನ್ನೊಂದು ಕಾಪಿಯನ್ನು ಮೊಬೈಲಲ್ಲಿ ಸಾಫ್ಟ್ ಕಾಪಿಯನ್ನು PDF ಸೇವ್ ಮಾಡಿ ಇಟ್ಕೊಂಡಿರಿ. ಈ ರೀತಿಯಾಗಿ ತುಂಬ ಈಸಿಯಾಗಿ ಈ ಒಂದು ಬಳ್ಳಾರಿ ಹೊಸಪೇಟೆ DCC ಬ್ಯಾಂಕಿನ ಒಂದು ಹುದ್ದೆಗಳಿಗೆ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕೋದಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಎರರ್ ಬರ್ತಾ ಇದ್ದರೆ, ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ನಿಮಗೆ ಗೊತ್ತಾಗಿಲ್ಲ ಅಂದರೆ ಏನೇ ಇರಲಿ ಸಮಸ್ಯೆ, ಅದು ನನಗೆ ಕಮೆಂಟ್ ಮಾಡಿ ಈ ಥರ ಬರ್ತಾಯಿದೆ ಅಂತ ನನಗೆ ಹೇಳಿ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಏನೇ ಒಂದು ಪ್ರಾಬ್ಲಮ್ ಆದರೆ ಸೊಲ್ಯೂಷನ್ ಕೊಡ್ತೀನಿ. ಅದಕ್ಕೆ ಯಾವ ರೀತಿ ಇದು ಮಾಡಬೇಕಂತ. ಸ್ನೇಹಿತರೆ, ಇದಿಷ್ಟು ಈ ಒಂದು DCC ಬ್ಯಾಂಕಿನ ಹುದ್ದೆಗೆ ಅರ್ಜಿಯನ್ನು ಹಾಕಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.